ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಏನಂದರೆ, ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ಆನ್ಲೈನಲ್ಲಿ ಯಾವ ರೀತಿ ಮರುಮುದ್ರಣ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಕೇವಲ ₹40 ಅಮೌಂಟ್ನ ಕಟ್ಟೋ ಮುಖಾಂತರ ಒಂದು ವೇಳೆ ನಿಮ್ಮ ಕ್ಯಾಸ್ಟು ಇನ್ಕಮ್ಮು ಕಳ್ಕೊಂಡಿದ್ರೆ ಅಥವಾ ನಿಮಗೆ ಆರ್.ಡಿ ನಂಬರ್ ಕೂಡ ಗೊತ್ತಿಲ್ಲ ಅಂತ ಹೇಳಿದ್ರೆ, ಇವಾಗ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲು ನಿಮಗೆ ಖಂಡಿತವಾಗಿಯೂ ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಅಗತ್ಯವಾಗಿರ್ತದೆ. ನಿಮ್ಮ ಬಳಿ ಆರ್.ಡಿ ನಂಬರು ಕೂಡ ಗೊತ್ತಿಲ್ಲ ಮತ್ತು ನೀವು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ. ಸಾಧ್ಯವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮೊದಲಿಗೆ ನೀವು ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು ನಾಡ ಕಚೇರಿ ಅಂತ ಟೈಪ್ ಮಾಡಿ, ಅಲ್ಲಿ ಫಸ್ಟ್ ಆಪ್ಷನ್ನೇ ಬರುತ್ತೆ ನೋಡಿ, ಲಾಗಿನ್ ಪಬ್ಲಿಕ್ ಅಂತ. ನೀವು ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಮೊದಲಿಗೆ ನೀವು ನಿಮ್ಮ ಫೋನ್ ನಂಬರ್ ಹಾಕೋ ಮುಖಾಂತರ ನೀವು ಇಲ್ಲಿ ಲಾಗಿನ್ನ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ಅಲ್ಲಿ ಕಾಣ್ತಿರೋ ಬಾಕ್ಸ್ಗೆ ನಿಮ್ಮ ಫೋನ್ ನಂಬರ್ ಹಾಕಿ ಕೆಳಗಡೆ ಗೆಟ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ಡ್ ಅಂದರೆ ನೀವು ಕೊಟ್ಟಿರ್ತಕ್ಕಂಥ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ನೀವು ಇಲ್ಲಿ ಲಾಗಿನ್ ಅಂತ ಮಾಡ್ಕೋಬೇಕಾಗತ್ತೆ. ಮಾಡಿದ ನಂತರ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಮತ್ತು ಹೊಸದಾಗಿ ಹಾಕಲಿಕ್ಕೆ ಇಲ್ಲಿ ತುಂಬ ಆಪ್ಷನ್ಗಳಿದೆ. ನೀವು ಇಲ್ಲಿ ಅರ್ಜಿ ಸ್ಥಿತಿನೂ ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದು, ಮರುಮುದ್ರಣನೂ ಕೂಡ ಇಲ್ಲಿ ಮಾಡ್ಕೋಬೋದು. ಇಲ್ಲಿ ನೀವು ಹೊಸ ವಿನಂತಿ ಅಂತ ಇದೆ, ಆ ಆಪ್ಷನ್ನ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ ನಂತರ ಅದೇ ಆಪ್ಷನಲ್ಲಿ ನೀವು ಕೆಳಗಡೆ ಬಂತು ಅಂದರೆ ಇಲ್ಲಿ ಜಾತಿ ಪ್ರಮಾಣ ಪತ್ರ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪಕ್ಕದಲ್ಲಿ ಕ್ಯಾಸ್ಟ್ ಅಂದರೆ ಜಾತಿ ಪ್ರಮಾಣ ಪತ್ರ ಅಂತ ಇನ್ನೊಂದು ಆಪ್ಷನ್ ಓಪನ್ ಆಗುತ್ತೆ. ನೀವು ಆ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಇಲ್ಲಿ ಪೇಮೆಂಟು ಇಷ್ಟು ಕಟ್ಟಾಗುತ್ತೆ ಅಂತ ಒಂದು ಪಾಪಪ್ ಬರುತ್ತೆ. ನೀವು ಇಲ್ಲಿ ಕೆಳಗಡೆ ಮುಂದುವರಿಸಿ ಅಂತ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೀವು ಪಡಿತರ ಚೀಟಿ ಹೊಂದಿದ್ದೀರಾ ಅಂತ ಕೇಳುತ್ತೆ. ಇಲ್ಲಿ ಖಂಡಿತವಾಗಿ ನೀವು ಪಡಿತರ ಚೀಟಿ ಸಂಖ್ಯೆನ ಹಾಕಬೇಕಾಗತ್ತೆ. ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ನ ನಂಬರ್ನ ಹಾಕಿ ನೀವು ಇಲ್ಲಿ ರೇಷನ್ ಕಾರ್ಡ್ ಮುಖಾಂತರ ಸರ್ಚ್ ಮಾಡ್ಕೋಬೋದು. ರೇಷನ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಕೆಳಗಡೆ ಮುಂದುವರಿಸಿ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಪಕ್ಕದಲ್ಲಿ ಆಯ್ಕೆ ಮಾಡಿ ಅಂತ ಬರುತ್ತೆ. ಇಲ್ಲಿ ನಿಮ್ಮ ರೇಷನ್ ಕಾರ್ಡಲ್ಲಿ ಇರ್ತಕ್ಕಂಥ ಸದಸ್ಯರ ಹೆಸರು ತೋರಿಸುತ್ತೆ. ನಿಮಗೆ ಯಾರಿಗೆ ಬೇಕು ಅವ್ರ ಹೆಸರನ್ನ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಇಲ್ಲಿ ಶೋಧಿಸಿ ಅಂತ ಕ್ಲಿಕ್ ಮಾಡಿ. ಒಂದು ವೇಳೆ ನಿಮ್ಮ ಹೆಸರಿನಲ್ಲಿ ಕ್ಯಾಸ್ಟ್ ಇನ್ಕಮ್ ಕಂಡುಬರಲಿಲ್ಲ ಅಂದರೆ ನೀವು ಹೊಸದಾಗಿ ಅಪ್ಲೈ ಮಾಡಲಿಕ್ಕೆ ಈ ರೀತಿ ಕಾಲಮ್ಗಳು ಓಪನ್ ಆಗ್ತವೆ. ನಾನಿವಾಗ ಅದೇ ರೇಷನ್ ಕಾರ್ಡಲ್ಲಿ ಇನ್ನೊಬ್ಬ ಸದಸ್ಯರನ್ನ ಚೆಕ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಹೊಸ ವಿನಂತಿ ಅನ್ನೋ ಆಪ್ಷನ್ಗೆ ಹೋಗಿ ಅಲ್ಲಿ ಜಾತಿ ಪ್ರಮಾಣ ಪತ್ರನ ಸೆಲೆಕ್ಟ್ ಮಾಡಿಕೊಂಡು ಸಬ್ ಆರ್ಟಿಕಲಲ್ಲೂ ಕೂಡ ನಾನು ಜಾತಿ ಪ್ರಮಾಣನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಂತರ ಈ ರೀತಿ ನೆಕ್ಸ್ಟ್ ಪೇಜ್ ಬರುತ್ತೆ. ಇಲ್ಲಿ ನೀವು ಕೆಳಗಡೆ ಮುಂದುವರಿಸಿ ಅಂತ ಕ್ಲಿಕ್ ಮಾಡಿ. ಈಗ ನಾನು ರೇಷನ್ ಕಾರ್ಡ್ ಇದೆ ಅಂತ ಕೇಳುತ್ತೆ, ಎಸ್ ಅಂತ ಮಾಡಿ ಆ ರೇಷನ್ ಕಾರ್ಡ್ ಸಂಖ್ಯೆನ ಅಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ಫಿಲ್ ಮಾಡಿದ ನಂತರ ಇಲ್ಲಿ ಮುಂದುವರಿಸಿ ಅನ್ನೋ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೆಲೆಕ್ಟ್ ಅಂದರೆ ಆಯ್ಕೆ ಮಾಡಿ, ಅದರಲ್ಲಿ ಇನ್ನೊಬ್ಬ ಸದಸ್ಯರನ್ನ ನಾನು ಆಯ್ಕೆ ಮಾಡ್ಕೊತಾ ಇದ್ದೀನಿ. ನಂತರ ಇಲ್ಲಿ ಶೋಧಿಸು ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ವೇಳೆ ಆರ್.ಡಿ ನಂಬರು ಮತ್ತು ನಿಮ್ಮ ಕ್ಯಾಸ್ಟ್ ಇನ್ಕಮ್ ಏನಾದ್ರು ಕಂಡು ಬಂತು ಅಂದರೆ ಅಲ್ಲಿ ಈ ರೀತಿ ತೋರಿಸುತ್ತೆ. ನಿಮ್ಮ ಆರ್.ಡಿ ನಂಬರು ಮತ್ತು ನಿಮ್ಮ ಹೆಸರು ಮತ್ತು ನಿಮ್ಮ ತಂದೆ ಹೆಸರು ಮತ್ತು ನಿಮ್ಮ ಜಾತಿ ಉಪಜಾತಿಗಳೆಲ್ಲ ತೋರಿಸುತ್ತೆ. ಇಲ್ಲಿ ಟಿಕ್ ಬಾಕ್ಸ್ ಇದೆ, ಜಾತಿ ಪ್ರಮಾಣ ಪತ್ರ ಆಗಿರೋದ್ರಿಂದ ಆ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ನೀವು ಇಲ್ಲಿ ಪೂರ್ವ ವೀಕ್ಷಣೆ ಅಂದರೆ ಒಂದು ಸರಿ ನೀವು ಇದನ್ನ ಸರ್ಟಿಫಿಕೇಟ್ ಕರೆಕ್ಟಾಗಿದೆ ಅಂತ ಒಂದು ಸರಿ ನೋಡ್ಕೋಬೋದು. ಇದೆಲ್ಲ ಕರೆಕ್ಟಾಗಿತ್ತು ಅಂದರೆ ನೀವು ಇಲ್ಲಿ ಪೇಮೆಂಟ್ನ ಮಾಡಲಿಕ್ಕೆ ಕೇಳುತ್ತೆ. ಈಗ ಮೊದಲಿಗೆ ನಿಮ್ಮ ಹೆಸರು ಮತ್ತು ನಿಮ್ಮ ವಿಳಾಸ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇದು ಓನ್ಲಿ ಪ್ರಿವ್ಯೂ ಮಾತ್ರ, ಅಂದರೆ ನಿಮಗೆ ಇದು ಒರಿಜಿನಲ್ ಸರ್ಟಿಫಿಕೇಟ್ ಆಗಲ್ಲ. ಒರಿಜಿನಲ್ ಸರ್ಟಿಫಿಕೇಟ್ ಬೇಕು ಅಂದರೆ ಇಲ್ಲಿ ಮತ್ತೆ ಬ್ಯಾಕ್ ಬಂದು ನೀವು ಇಲ್ಲಿ ಹಣ ಪಾವತಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ₹40 ಕಟ್ಟಲಿಕ್ಕೆ ಒಂದು ಪಾಪಪ್ ಓಪನ್ ಆಗುತ್ತೆ. ನೀವು ಇಲ್ಲಿ ಕೆಳಗೆ ಕನ್ಸಲ್ಟ್ ಬಾಕ್ಸ್ ಇದೆ, ಆ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಪೇಮೆಂಟ್ನ 2 ವಿಧದಲ್ಲಿ ಮಾಡ್ಬೋದು. ಒಂದು SBI ಇ-ಪೇ ಅಂತ ಕೇಳುತ್ತೆ ಮತ್ತು ಒಂದು ಫೋನ್ಪೇ ಅಂತ ಕೇಳುತ್ತೆ. ಎರಡು ಕೂಡ ಕರೆಕ್ಟಾಗಿದೆ ಪೇಮೆಂಟು, ನೀವು ಎರಡರೂ ಕೂಡ ಈಸಿಯಾಗಿ ಮಾಡ್ಬೋದು. ನಾನಿವಾಗ SBI ಇ-ಪೇ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ನಿಮ್ಗೆ ಇಲ್ಲಿ ಡೆಬಿಟ್ ಕಾರ್ಡು, ಇಂಟರ್ನೆಟ್ ಬ್ಯಾಂಕಿಂಗು, UPI ಅಂತ ಕೇಳುತ್ತೆ. ನಾನು ಈಜಿ ಮೆಥಡು UPIನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. UPIಯಲ್ಲೂ ಕೂಡ ನಾನು QR ಕೋಡ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಪೇ ನೌ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ಥರ ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಬಾರ್ಕೋಡ್ ಶೋ ಆಗುತ್ತೆ. ಇವಾಗ ನಿಮ್ಮ ಫೋನ್ಪೇ ಮತ್ತು ಗೂಗಲ್ ಪೇನ ಓಪನ್ ಮಾಡಿಕೊಂಡು ಅದರಲ್ಲಿ ಸ್ಕ್ಯಾನರ್ ಇರುತ್ತೆ. ಆ ಸ್ಕ್ಯಾನರ್ ಮುಖಾಂತರ ಇಲ್ಲಿ ಕಾಣ್ತಾ ಇರೋ ಬಾರ್ಕೋಡ್ನ ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ನ ಸಕ್ಸಸ್ಫುಲ್ಲಾಗಿ ಮಾಡ್ಬೋದು. ಸ್ನೇಹಿತರೆ, ಪೇಮೆಂಟ್ ಆದ ನಂತರ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ, ಯಾಕಂದರೆ ಅದು ಪೇಮೆಂಟ್ ತಗೊಂಡಿದ ನಂತರ ಆಟೋಮೆಟಿಕ್ಕಾಗಿ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ನಂದು ಅರ್ಜಿ ಸಕ್ಸಸ್ಫುಲ್ ಆಯಿತು. ಈ ರೀತಿ ನೆಕ್ಸ್ಟ್ ಪೇಜು ಆಟೋಮೆಟಿಕ್ಕಾಗಿ ರೀಡೈರೆಕ್ಟ್ ಆಗ್ತು. ಇಲ್ಲಿ ನಿಮ್ಮ ಸ್ಥಿತಿ ನೋಡಿದ್ರೆ ಸಕ್ಸಸ್ ಅಂತ ಬಂದಿದೆ. ಇಲ್ಲಿ ನೀವು ಕೆಳಗಡೆ ಮರುಮುದ್ರಣ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ಮ ಒರಿಜಿನಲ್ ಕಾಪಿಯಲ್ಲಿ ಶೋ ಆಗುತ್ತೆ. ಅಲ್ಲಿ ನೀವು ಒರಿಜಿನಲ್ ಕಾಪಿನೂ ಮತ್ತು ಡೂಪ್ಲಿಕೇಟ್ ಅಂದರೆ ರೆಫರೆನ್ಸ್ ಕಾಪಿ ಯಾವ ರೀತಿ ಪತ್ತೆ ಮಾಡ್ಕೊಳ್ಳೋದಂದರೆ, ರೆಫರೆನ್ಸ್ ಕಾಪಿಯಲ್ಲಿ ಬಾರ್ಕೋಡ್ ಇರಲ್ಲ, ಒರಿಜಿನಲ್ ಕಾಪಿಲಿ ಅಲ್ಲಿ ಬಾರ್ಕೋಡ್ ಇರುತ್ತೆ. ಅಂದರೆ ತಹಸೀಲ್ದಾರು ಡಿಜಿಟಲ್ ಸಿಗ್ನೇಚರ್ ಆಗಿರುತ್ತೆ. ನೀವು ಅಷ್ಟನ್ನ ಪರೀಕ್ಷೆ ಮಾಡ್ಕೋಬೋದು. ಸ್ನೇಹಿತರೆ, ಈ ರೀತಿ ನೀವು ಮನೆಯಲ್ಲೇ ಕೂತು ಕೂಡ ನಿಮ್ಮ ಕುಟುಂಬಸ್ಥರ ಅಥವಾ ನಿಮ್ಮ ನೆರೆಹೊರೆಯವರ ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟು ಒಂದು ವೇಳೆ ತುಂಬ ದಿನಗಳಲ್ಲಿ ಮಾಡಿದರೂ ಕೂಡ ನೀವು ಪದೇ ಪದೇ ಮಾಡಿಸೋ ಅವಶ್ಯಕತೆ ಇರಲ್ಲ. ಆಲ್ರೆಡಿ ಅದು ನಾಡ ಕಚೇರಿ ಲಾಗಿನಲ್ಲಿರುತ್ತೆ. ಅವರ ರೇಷನ್ ಕಾರ್ಡ್ ಹಾಕೋ ಮುಖಾಂತರ ನೀವು ಅದನ್ನು ಸಕ್ಸಸ್ಫುಲ್ಲಾಗಿ ಡೌನ್ಲೋಡ್ ಮಾಡ್ಕೋಬೋದು. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ ಇನ್ಫಾರ್ಮೇಟಿವ್ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ. ನಿಮಗೆ ತಕ್ಷಣ ನೋಟಿಫಿಕೇಷನ್ ಬಂದು ನಿಮಗೆ ಸಹಾಯ ಆಗ್ತದೆ. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಇಲ್ಲಿ ತನಕ ವೀಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.